ನಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳು, ಕಾರ್ಪಣ್ಯಗಳು ಮತ್ತೊಂದು ಇರುವುದರ ಜೊತೆಗೆ ನಾವು ಪುರೋಹಿತರ ಥರ ಈಗ ಯಾವಾಗಲೂ ನಾವು ಪೂಜೆನೇ ಮಾಡ್ತಾ ಇರೋದು, ಇನ್ನೊಂದೇ ಮಾಡ್ತಾ ಇರೋದು ಆಗದೇ ಇದ್ರೂ ನಮ್ಮ ಹಿರೀಕರೆಲ್ಲ ಏನು ಮಾಡಿದ್ರು ಗೊತ್ತಾ, ಪ್ರತಿದಿನ ಯಾರಿಗಾದ್ರು ಒಂದು ಊಟ ಹಾಕಬೇಕು ಅನ್ನೋದು ಶಾಸ್ತ್ರ ಹೇಳುತ್ತೆ. ಅದಾಗಲ್ಲ, ಏನೋ ಒಂದು ಹುಟ್ಟದ ಹಬ್ಬ, ಒಂದು ಗಣಪತಿ ಹೋಮ ಮಾಡಿ, ಒಂದು ಮೃತ್ಯುಂಜಯ ಹೋಮ ಮಾಡಿ 4 ಜನಕ್ಕೆ ಅನ್ನದಾನ ಮಾಡೋದು. ಇದು ನಮ್ಮ ಇಡೀ ವರ್ಷದಲ್ಲಿ ಹುಟ್ಟದ ಹಬ್ಬ ಇರ್ಬೋದು, ಮದುವೆ ಆದ ದಿವಸ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ಅಂಥ ಒಂದು ದಿವಸ ನಾವು ಒಂದು ಪುಣ್ಯ ಕಾರ್ಯವನ್ನು ಮಾಡಿ ಆ ದೇವತಾರಾಧನೆಯಿಂದ ಮಾಡಿ ಅನ್ನದಾನ ಮಾಡುವಂಥದ್ದು. ವಿಶೇಷತಃ ನೋಡಿ, ಇಲ್ಲಿ ನಾವು ಗಣಪತಿಯ ಹೋಮದ ಬಗ್ಗೆ ವಿಚಾರದಲ್ಲಿ ಇದ್ವಿ, ಪುನಃ ಅಲ್ಲಿಗೆ ಬರೋಣ. ಮೋದಕ ದ್ರವ್ಯ ಅಂದ್ರೆ ಈ ಮೋದಕ ದ್ರವ್ಯ ಯಾವ ಹೋಮಕ್ಕೆ ವಿಶೇಷವಾಗಿ ಅರ್ಪಣೆ ಮಾಡಬೇಕು? ಮೋದಕ ಹೋಮವನ್ನು ಮಹಾಗಣಪತಿಯ ಅಲ್ಲಿ ಹೇರಂಭ ಗಣಪತಿ ಅಂತ ಹೇಳಿ ಹೋಮ ಉಂಟು. ಅದರಲ್ಲಿ ಆ ವಾಂಛಿತ ಯೋಮ, ಅದರಲ್ಲಿ ನೋಡಿ ಈಗ ಆ ಪ್ರಮಾಣವನ್ನು ಹೇಳಿದ್ದಾರೆ ಅಲ್ಲಿ ಗಣಪತಿಯ ತರುಶೀರ್ಷದಲ್ಲಿ. ಯೋಮೋದಕ ಸಹಸ್ರೇಣ ಯಜತಿ ಸವಾಂಛಿತ ಫಲಮವಾಪ್ನೋತಿ ಅಂತ ಹೇಳಿ ಆ ಮೋದಕದ ಪ್ರಮಾಣ ಮತ್ತು ಆಯಾಯ ಸಂದರ್ಭಕ್ಕನುಗುಣವಾಗಿ ಅಲ್ಲ, ಆ ವ್ಯಕ್ತಿಯ ಜಾತಕಕ್ಕೆ ಅನುಗುಣವಾಗಿ ಆ ಹೋಮವನ್ನು ಮಾಡಿದರೆ ಆಯಾಯ ಫಲಗಳು ಆಯಾಯ ಸಂದರ್ಭದಲ್ಲಿ ಲಭ್ಯವಾಗುತ್ತೆ. ಗಣಪತಿಯ ಏನು ನಮಗೆ ಸಂದೇಶ ಕೊಡ್ತಾನೆ ಗಣಪತಿ ಅಂತ ನಾವೊಂದು ಚಿಂತನೆ ಮಾಡೋದಿದ್ರೆ, ಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಸ್ಪರ್ಧೆ ಆಗುತ್ತೆ. ಯಾರು ಮೊದಲು ಪ್ರಪಂಚ ಪರ್ಯಟನೆ ಮಾಡಿ ಬರೋದು ಮೊದಲು ಅಂತ ಹೇಳಿದ ತಕ್ಷಣ ಕುಮಾರಸ್ವಾಮಿ ಏನು ಮಾಡ್ತಾನೆ, ಅವನು ನವಿಲೇರಿ ಇಡೀ 14 ಲೋಕ ಪ್ರದಕ್ಷಿಣೆ ಮಾಡಿ ಬಂದು ನಿಂತ. ಗಣಪತಿ ಏನು ಮಾಡ್ತಾನೆ, ಜಗದಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರು ಅಂತ ಹೇಳಿ ತಂದೆ ತಾಯಿಗೆ 3 ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡ್ತಾನೆ. ನಾನು ವಿಶ್ವ ಪ್ರದಕ್ಷಿಣೆ ಮಾಡಿ ಆಯಿತು ಅಂತ ಹೇಳ್ತಾನೆ. ಸುಬ್ರಹ್ಮಣ್ಯ ಒಪ್ಪೋದಿಲ್ಲ, ನಿನ್ನ ಎಲ್ಲೂ ಕಾಣಿಸ್ಲೇ ಇಲ್ಲ, ನೀನು ಎಲ್ಲೂ ಬಂದೇ ಇಲ್ಲ ಅಂತೇಳೆಲ್ಲ ವಾದ ಮಾಡ್ತಾನೆ. ಬೇಕಿದ್ರೆ ನೀನು ಹೋಗಿ ಪರೀಕ್ಷೆ ಮಾಡು. ನೋಡಿದ್ರೆ ಎಲ್ಲೆಲ್ಲ ಈ ನವಿಲಿನ ಕಾಲಿನ ಗುರುತಿರುತ್ತೋ ಅಲ್ಲೆಲ್ಲ ಮೂಷಿಕ, ಅಂದರೆ ಮೂಷಿಕ ವಾಹನ ಗಣಪತಿಯ ಮೂಷಿಕದ ಚಿಹ್ನೆ ಇರುತ್ತೆ. ಇದರಿಂದ ಅವನು ಏನು ತೋರಿಸ್ತಾನೆ ಗಣಪತಿ ಅಂತ ಹೇಳಿದರೆ, ಹೆತ್ತ ತಂದೆ ತಾಯಿಯಲ್ಲಿ ದೇವರನ್ನು ನಾವು ನೋಡಿ ಪ್ರತಿದಿನವೂ ಕೂಡ ತಂದೆ ತಾಯಿಗೆ ನಾವು ನಮಸ್ಕಾರ ಮಾಡಿದರೆ, ತಂದೆ ತಾಯಿಯ ಸೇವೆಯನ್ನು ಮಾಡಿದರೆ ನಮಗೆ ಗಣಪತಿಯ ಅನುಗ್ರಹ ಆಗುತ್ತದೆ ಅಂತ ಹೇಳುವುದನ್ನು ಗಣಪತಿ ನಮಗೆಲ್ಲರಿಗೂ ಸೂಚಿಸ್ತಾನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.